ಎವ್ರಿವಾನ್, ಇವತ್ತು ನನ್ನ ಮಗನ ಬಾಕ್ಸಿಗೆ ನಾನು ಗ್ರೇಪ್ಸ್ ಮತ್ತೆ ಡ್ರ್ಯಾಗನ್ ಫ್ರೂಟ್ನ ಹಾಕಿದ್ದೆ. ನಿನ್ನೆ ನಾನು ಒಂದೆಲ್ಗ ಸೊಪ್ಪನ್ನ ಒಣಗಕ್ಕಿಟ್ಟಿದ್ನಲ್ಲ, ಅದು ಇವತ್ತು ಚೆನ್ನಾಗಿ ಡ್ರೈ ಆಗಿತ್ತು. ಆದಷ್ಟು ಈ ಸೊಪ್ಪುಗಳನ್ನ ಒಣಗಿಸ್ಬೇಕಾದ್ರೆ ಅಟ್ಲೀಸ್ಟ್ ಒಂದು 2 days ಆದ್ರೂ ಒಣಗಿಸ್ಕೋಬೇಕು. ತುಂಬಾ ಚೆನ್ನಾಗಿ ಡ್ರೈ ಆಗಿರುತ್ತೆ. ಇದನ್ನ ನಾನು ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡು ಚೆನ್ನಾಗಿ ಪೌಡ್ರ್ ಮಾಡಿ ಇಟ್ಕೊಂಡೆ. ಈ ಪೌಡ್ರ್ ಮಾಡಿದ್ದನ್ನ ನಾನು ಒಂದು ಏರ್ ಟೈಟ್ ಬಾಕ್ಸಿಗೆ ಹಾಕೊಂಡು ಕ್ಲೋಸ್ ಮಾಡಿ ಇಟ್ಕೊಂಡು, ಏರ್ ಟೈಟ್ ಬಾಕ್ಸ್ ಅಲ್ಲಿ ಇಡೋದ್ರಿಂದ ಏನಾಗುತ್ತೆ ಅಂದ್ರೆ ತುಂಬಾ ದಿನ ಬಾಳಿಕೆ ಬರುತ್ತೆ. ನಮಗೆ ಫ್ರಿಜ್ ಅಲ್ಲಿ ಆದ್ರೂ ಇಟ್ರು ಇರುತ್ತೆ, ಹೊರಗಡೆನೂ ಇರುತ್ತೆ 1 ತಿಂಗಳ ತನಕ. ಇದನ್ನ ನಾನು ಇವಾಗ ನನ್ನ ಮಗ ಚಿಕ್ಕವನಲ್ವಾ, ಅವ್ನಿಗೆ ಹಾಗೆ ಕೊಟ್ರೆ ಅವ್ನು ತಿನ್ನಲ್ಲ. ಹಾಗಾಗಿ ಅವನಿಗೆ ಗೊತ್ತಾಗ್ದಂಗೆ ನಾನು ಈ ತರ ದೋಸೆಗಳು ಮಾಡ್ಬೇಕಿದ್ರೆ ಅದ್ರೊಳಗಡೆ ಮಿಕ್ಸ್ ಮಾಡ್ತೀನಿ, ಮತ್ತೆ ಹಾಲು ಕಾಯಿಸ್ಬೇಕಿದ್ರೆ ಅವನಿಗೆ ಮಿಕ್ಸ್ ಮಾಡಿ ಕೊಡ್ತೀನಿ. ಈಗ ಕೊಡೋದ್ರಿಂದ ಅವನಿಗೂ ಗೊತ್ತಾಗಲ್ಲ, ಮತ್ತೆ ನಮ್ಗೂನು ಒಂದ್ ಖುಷಿ ಆಗುತ್ತೆ ಹೇಗೋ ತಿಂದ ಅಂತ. ದೊಡ್ಡ ಮಕ್ಳು ಇರ್ತಾರಲ್ಲ, ಅವರಿಗೆಲ್ಲ ಹಾಗೆ ಕೊಟ್ಟು ತಿನ್ಸಿ ಹಾಗೆ ಕೊಟ್ರೇನೆ ತುಂಬಾ ಒಳ್ಳೇದು. ನಾವು ಕೂಡ ತುಂಬಾ ಇದ್ರೆ ನಾವು ಕೂಡ ಯೂಸ್ ಮಾಡ್ಬೋದು, ದೋಸೆ ಹಿಟ್ಟೊಳಗಡೆ ಯೂಸ್ ಮಾಡ್ಕೊಂಡು. ಬಟ್ ಇದು ಸ್ವಲ್ಪ ಇತ್ತಲ್ಲ, ಹಾಗಾಗಿ ನನ್ನ ಮಗಂಗ್ ಮಾತ್ರ ನಾನು ಇಟ್ಟಿಟ್ಕೊತಿದ್ದೀನಿ. ನಾವೆಲ್ಲ ಮನೇಲಿ ಫ್ರೂಟ್ಸ್ಗಳನ್ನ ತಂದ್ರೆ ಅದ್ರ ಸೀಡ್ನ ಎಸೆಯಕ್ ಹೋಗಲ್ಲ, ಒಂದ್ ಪಾಟಲ್ಲೋ ಅಥವಾ ನೆಲದಲ್ಲೋ ಹಾಕಿ ಇಟ್ಟಿರ್ತೀವಿ. ಅದು ಯಾವಾಗ ಸ್ವಲ್ಪ ದೊಡ್ಡದು ಗಿಡ ಸ್ವಲ್ಪ ಬೆಳೆಯುತ್ತಲ್ಲ, ಆ ಟೈಮಲ್ಲಿ ನಾವು ಊರಿಗೆ ತಗೊಂಡೋಗಿ ಹೊಲದಲ್ಲಿ ಹಾಕಕ್ಕೋ ಅಥವಾ ತೋಟದಲ್ಲಿ ಹಾಕಕ್ಕೆ ಕೊಟ್ಬಿಡ್ತೀವಿ. ಅಂತೂ ಈ ಅವರೆಕಾಳ್ದು ಸಿಪ್ಪೆ ಸುಲಿತಿರ್ತೀವಲ್ಲ, ಚಿಲುಕಿಸ್ತಿರ್ತೀವಲ್ಲ, ಅಂತ ಟೈಮಲ್ಲಿ ತುಂಬಾ ಇಷ್ಟ ಅವನಿಗೆ ಆಟ ಆಡಕ್ಕೆ. ಅದ್ರ ಸಿಪ್ಪೆ ಇರುತ್ತಲ್ಲ, ಅದನ್ನೆಲ್ಲ ತಗೊಂಡು ಅವನು ಅದ್ರ ಟಾಯ್ಸ್ ಜೊತೆ ಆಟ ಆಡ್ತಿರ್ತಾನೆ. ಸಿಪಿ ಅಂತ ತಗೊಂಡು ಇದನ್ ಮಣ್ಣು ಅಂತ ಆಟ ಆಡ್ತಿರ್ತಾನೆ. ಅವ್ರ ಖುಷಿಗಿಂತ ನಮ್ಗೇನು ಇರಲ್ಲ. ಅವ್ರು ಎಷ್ಟೇ ಗಲೀಜ್ ಮಾಡ್ಲಿ ಅಂತ ಟೈಮಲ್ಲಿ ಮಾಡ್ಲಿ ಅನ್ಸ್ತಿರುತ್ತೆ. ಯಾಕೆಂದ್ರೆ ಮೊಬೈಲ್ ಕೇಳ್ದೆ ಅವ್ರ ಪಾಡಿಗೆ ಆಟ ಆಡ್ತಿರ್ತಾರಲ್ಲ. ಹಾಗಾಗಿ ಸಿಸ್ಟರ್ ಇವತ್ತು ಯಾವ್ದೋ ಕೂಪನ್ ಇದೆ ಅಂತ ಬರ್ಗರ್ ಕಿಂಗ್ ಅಲ್ಲಿ ಬರ್ಗರ್ ಮತ್ತೆ ಕೋಕ್ ಆರ್ಡರ್ ಮಾಡಿದ್ಲು. ಹಾಗಾಗಿ ನೈಟ್ ಊಟ ಏನು ಬೇಡ ಅನ್ಸ್ತಿತ್ತು. ಹಾಗಾಗಿ ಏನಾದ್ರು ಲೈಟ್ ಆಗಿರ್ಲಿ ಅಂತ ಇವತ್ತು ಕರ್ಡ್ ರೈಸ್ ಮಾಡಿದ್ದೆ. ನಾನು ಯಾವಾಗ್ಲೂ ಕರ್ಡ್ ರೈಸ್ ಮಾಡ್ಬೇಕಿದ್ರೆ ಅನ್ನನ ಚೆನ್ನಾಗಿ ಬೇಯಿಸ್ಕೊತೀನಿ. ಬೇಯ್ದಾದ್ಮೇಲೆ ಅದಕ್ಕೆ ಒಗ್ಗರಣೆ ಹಾಕೋತೀನಿ. ಒಗ್ಗರಣೆಗೆ ನಾನು 1-2 ಸ್ಪೂನ್ ಅಷ್ಟು ಆಯಿಲ್ ನ ಹಾಕೊಂಡು ಅದಕ್ಕೆ ಕಡಲೆಬೇಳೆ, ಸಾಸಿವೆನ ಹಾಕಿ 1-2 ಮೆಣಸಿನಕಾಯಿನ ಹಾಕಿ, ಗೆಜ್ಜಟ್ಕೊಂಡಿರೋ ಅಂತ ಬೆಳ್ಳುಳ್ಳಿನ ಹಾಕೊಂಡು, ಕರಿಬೇವಿನ ಸೊಪ್ಪನ್ನ ಹಾಕಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಲಾಸ್ಟಿಗೆ ಸ್ವಲ್ಪ ಉಪ್ಪು ಹಾಕೊಂಡು ಅದನ್ನ ತಗೊಂಡು ಅನ್ನದೊಳಗಡೆ ಮಿಕ್ಸ್ ಮಾಡ್ಕೊತೀನಿ. ಅದಕ್ಕೆ ಸ್ವಲ್ಪ ದಾಳಿಂಬೆ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಇಟ್ಕೋತೀನಿ. ಕರ್ಡ್ ರೈಸ್ ಮಾಡಿದಾಗ್ಲೂ ಬಿಸಿ ಅನ್ನಕ್ಕೆ ಯಾವಾಗ್ಲೂ ಕರ್ಡ್ ಬೇರಿಸ್ಬಾರ್ದು, ಯಾಕೆಂದ್ರೆ ಬೇಗ ಅದು ಗಟ್ಟಿ ಆಗ್ಬಿಡುತ್ತೆ. ಆದಷ್ಟು ಅನ್ನ ತಣ್ಣಗಾಗುತ್ತಲ್ಲ, ಅಂತ ಟೈಮಲ್ಲಿ ನಾವು ಕರ್ಡ್ನ ಮಿಕ್ಸ್ ಮಾಡ್ಕೋಬೇಕು. ಇದು ಮೊಸರೇನಾದ್ರೂ ಹುಳಿ ಇರುತ್ತೆ ಅನ್ನೋ ಟೈಮಲ್ಲಿ ಸ್ವಲ್ಪ ಹಾಲನ್ನ ಹಾಕೊಳ್ಳಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮೊಸರನ್ನದ್ದು. ಅಷ್ಟೊತ್ತಿಗೆ ರೈಮ್ಸ್ ಹೇಳ್ತೀನಿ ಅಂತ ಹೇಳ್ತಾ ಇದ್ದ. Are you sleeping? Better John, better John. Mommy is ringing, mommy is ringing. Ding dong bell, ding dong bell.